ಕಲಬುರಗಿಯ ಹಿರೇಜಂತಕಲ್ ಪ್ರದೇಶದಲ್ಲಿ ಸ್ನೇಹ ಸಂಸ್ಥೆ ಗಂಗಾವತಿಯವರ ಆಶ್ರಯದಲ್ಲಿ ಕಿಶೋರಿ ಸಂಪನ್ಮೂಲ ಕೇಂದ್ರ ಉದ್ಘಾಟನೆ ಮತ್ತು ವೃತ್ತಿ ತರಬೇತಿ ಪಡೆದ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮ ಸ್ನೇಹ ಸಂಸ್ಥೆಯ ನಿರ್ದೇಶಕರಾದ ಟಿ ರಾಮಾಂಜನೇಯ ಅವರ ನೇತೃತ್ವದಲ್ಲಿ ನಡೆಯಿತು. ತಾಲೂಕು ದೈಹಿಕ ಶಿಕ್ಷಣ ಅಧಿಕಾರಿಗಳಾದ ಎಂ ಸರಸ್ವತಿ, ಶಿಶು ಅಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳಾಗಿರುವ ಪ್ರಸನ್ನ, ಸ್ನೇಹ ಶಿಕ್ಷಣ ಸಂಸ್ಥೆ ಶಿಕ್ಷಣ ಸಹಾಯ ಸಂಯೋಜಕರಾದ ಕೆಪಿ ಜಯ, ಚಿಕ್ಕಜಂತಕಲಕ್ಕ ಮಹಾದೇವಿ, ಕಿಶೋರಿ ಸಂಘದ ಅಧ್ಯಕ್ಷರಾದ ದಿವ್ಯಾ, ತಿಪ್ಪನಾಳದ ಸುಭಾಷ್ ಚಂದ್ರ ಬೋಸ್, ಕಿಶೋರಿ ಸಂಘದ ಅಧ್ಯಕ್ಷರಾದ ಮಹೇಶ್ವರಿ ಅವರುಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ವೃತ್ತಿ ತರಬೇತಿ ಪಡೆದ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು. ಸೆಕೆಂಡ್ ಇಯರ್ ಓದುತ್ತಿದ್ದೇನೆ. ಕೆಸರಟ್ಟಿ ಗ್ರಾಮದಲ್ಲಿ ನಾವು ಕಂಪ್ಯೂಟರ್ ತರಬೇತಿಯನ್ನು ಪಡೆದಿದ್ದೇವೆ. ಈ ಕಂಪ್ಯೂಟರ್ ತರಬೇತಿಯಿಂದ ನಮಗೆ ಬಹಳ ಉಪಯೋಗವಾಗಿದೆ. ನಮಗೆ ಕಂಪ್ಯೂಟರ್ ಸ್ಕಿಲ್, ಕಮ್ಯುನಿಕೇಷನ್ ಸ್ಕಿಲ್ ಮತ್ತು ಇಂಗ್ಲಿಷ್ ಗ್ರಾಮರ್ ಮತ್ತು ಸ್ಕಿಲ್ ಈ ಎಲ್ಲ ವಿಷಯಗಳಲ್ಲಿ ನಾವು ಹೆಚ್ಚಿನ ಜ್ಞಾನವನ್ನು ಪಡೆದಿದ್ದೇವೆ. ಈ ಕಂಪ್ಯೂಟರ್ ನಮ್ಮ ಗ್ರಾಮದಲ್ಲಿ ಬಂದು ಹೇಳಿದ್ದಕ್ಕೆ ಸ್ನೇಹ ಸಂಸ್ಥೆಗೆ ತುಂಬು ಹೃದಯದ ಧನ್ಯವಾದವನ್ನು ಹೇಳುತ್ತೇನೆ. ಈ ಹೊಲಿಗೆ ತರಬೇತಿಯಿಂದ ನಮಗೆ ಬಹಳಷ್ಟು ಅನುಕೂಲವಾಗಿದೆ. ಏಕೆಂದರೆ ನಾವು ಪ್ರತಿಯೊಂದಕ್ಕೂ ಕನಗಿರಿಲ್ಲ ಗಂಗಾವತಿಗೆ ಬರಬೇಕಾಗಿದೆ.
ಹಾಗಾಗಿ ಇದರಿಂದ ನಮಗೆ ಬಹಳಷ್ಟು ಉಪಯೋಗವಾಗಿದೆ. ಮನೆಯಲ್ಲೇ ಕುಳಿತು ಆರಾಮಾಗಿ ದುಡಿಯುವಂತವಾಗಿದೆ ಈ ಒಂದು ಹೊಲಿಗೆ ತರಬೇತಿಯಿಂದ. ಇಷ್ಟನ್ನು ಹೇಳುತ್ತಾ ಸಂಘದಲ್ಲಿ ಅಧ್ಯಕ್ಷಳಾಗಿದ್ದೇನೆ. ಸಂಪನ್ಮೂಲ ಕೇಂದ್ರ ಉದ್ಘಾಟನೆಯಲ್ಲಿ ನಾನು ಭಾಗವಹಿಸುವುದರಿಂದ ನನಗೆ ತುಂಬ ಸಂತೋಷವಾಗುತ್ತದೆ. ಈ ಸಂಪನ್ಮೂಲ ಕೇಂದ್ರವು ಕಿಶೋರಿಯರ ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು ಹಾಗೂ ವೃತ್ತಿ ಮಾರ್ಗದರ್ಶನಗಳಂತಹ ಎಲ್ಲ ವಿಷಯಗಳಲ್ಲಿ ಅರಿವು ಮತ್ತು ಬೆಂಬಲ ನೀಡುವಂತಹ ಮಹತ್ವವಾದ ವೇದಿಕೆ ಇದಾಗಿದೆ ಅಂತ ಹೇಳ್ಬೋದು. ಹಾಗೆಯೇ ಯುವಜನರ ಕನಸುಗಳಿಗೆ ದಾರಿ ತೋರಿಸುವ ಹಾಗೂ ಪ್ರತಿಭೆಯನ್ನು ಬೆಳೆಸುವ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು ಈ ಕೇಂದ್ರ ನಮಗೆಲ್ಲ ಮಾಡಿದೆ ಅಂತ ಹೇಳ್ಬೋದಾಗುತ್ತೆ. ಈ ಸ್ನೇಹ ಸಂಸ್ಥೆಯು ನಮಗೆ ತುಂಬಾ ಉಪಯುಕ್ತವಾಗಿದೆ. ಇದರಿಂದ ಹಲವಾರು ಮಾಹಿತಿಗಳನ್ನು ನಾವು ತಿಳ್ಕೊಂತೇವೆ. ಇನ್ನೂ ಮಾಹಿತಿ ತಿಳ್ಕೊಬೇಕಂತ ನನ್ನಲ್ಲಿ ಪ್ರತಿಪಾದಿಸ್ತೇನೆ. ಇಷ್ಟು ಹೇಳುತ್ತಾ ಅಂದ್ರೆ ಎಲ್ಲ ಸುದ್ದಿ ನಮ್ಮ ಸಾರಾಗ್ಲಿ ನಿನಗೆ ಹೇಳ್ಬಿಟ್ಟಿದ್ದೇನೆ. ನಾನು ಏನು ಮಾತಾಡಬೇಕು ಅಂತ ಈಗ ಪ್ರಶ್ನೆ ನಿಂತಿರೋದು. ಒಂದು, ಇಲ್ಲಿ ಕೇಂದ್ರವನ್ನ ನಾವು ಉದ್ಘಾಟನೆ ಮಾಡಿದ್ದೀವಿ ಅಂದ ತಕ್ಷಣ ನೀವು ಕೇಂದ್ರ ಉದ್ಘಾಟನೆ ಮಾಡಿದ್ದಾರೆ ಅನ್ನೋದು ಸುಮ್ಮನೆ ಬರೋದು ಹೋಗೋದು ಅಲ್ಲ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ನಿಮ್ಮಂಥ ಮಕ್ಕಳಿಗೆ ಇಲ್ಲಿ ಜಾಗವನ್ನು ಕೊಡ್ಲಿಕ್ಕೆ ಮಾಡಿ ಓದ್ಲಿಕ್ಕೆ ಮಾತ್ರ ಜಾಗ ಕೊಡ್ಲಿಕ್ಕೆ ಇದನ್ನ ಮಾಡಿರೋದು. ಅದನ್ನ ನೀವು ಹೇಗೆ ಬೆಳೆಸ್ಕೊಡ್ತೀರೋ ಅಥವಾ ನೀವೇ ಉಳಿಸ್ಕೊಂತೀರೋ ಇಲ್ಲ ಕಳೀತಿರೋ ಎರಡೂ ನಿಮಗೆ ಸೇರಿರುತ್ತೆ. ಯಾಕೆ ಅಂತಂದ್ರೆ ನಮ್ಮ ಉದ್ದೇಶ ಏನು ಅಂತಂದ್ರೆ, ನಾನು ಕೆಲಸ ಮಾಡ್ತಿರೋ ಉದ್ದೇಶ ಒಂದು ಬಹಳ ಕೆಳಮಟ್ಟದಲ್ಲಿ ಇರುವಂಥ ಮಕ್ಕಳ ಜೊತೆ, ಮಹಿಳೆಯರ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಆ ಮಹಿಳೆಯರು ನಮ್ಮ ಮುಖ್ಯ ವಾಹಿನಿಯಲ್ಲಿ ಬರೋದ್ರಿಂದ ಆ ಮಕ್ಕಳಿಗೆ ಉಪಯೋಗ ಆದರೆ ಮಾತ್ರ ನಮಗೆ ಅಥವಾ ನನ್ನ ಸಂಸ್ಥೆಗೆ ಯಶಸ್ಸು ಭಾಳ ಜೋರಾಗಿ ಕಾಣಿಸುತ್ತೆ. ಇಲ್ಲ ಅಂತಂದರೆ ಸುಮ್ಮನೆ ಯಾರೋ ಬಂದರು ಕುತ್ಕೊಂಡ್ರು ಮಾತಾಡಿದ್ರು ಹೋದ್ರು ಅಂದರೆ ನಮ್ಮ ಕೆಲಸಕ್ಕೆ ಅದು ಯಶಸ್ಸು ಸಿಗಲ್ಲ. ಅದರ ಜೊತೆಯಲ್ಲಿ ಈಗ ಇಲ್ಲಿ ಇಷ್ಟು ಮಕ್ಕಳನ್ನ ನೋಡಿದಾಗ ನನಗೆ ಅನಿಸಿದ್ದೇನು ಅಂತಂದರೆ, ನಾವು ಇಷ್ಟು ಮಕ್ಕಳ ಜೊತೆ ಕೆಲಸ ಮಾಡಿದೀವ ಅಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅಂದರೆ ನಾವು ಬರೀ ಎಲೆಮರೆಯ ಕಾಯಾಗೇ ಉಳಿದಿದ್ವು, ಇವತ್ತು ನೀವು ಬೆಳಕಿಗೆ ಬಂದ್ರಿ ಅನ್ನಾಗೆ ನಾನು ನೋಡ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಆಗ್ತಿದೆ. ಜೊತೆಗೆ ನನಗೆ ಮಾತಾಡೋದಕ್ಕೂ ಕೂಡ ಆಗ್ತಲ್ಲ. ಯಾಕೆಂದರೆ ನಿಮ್ಮೆಲ್ಲರ ನಗು ಮುಖ ನನ್ನ ಕಣ್ಣೊಳಗಿದೆ. ಆ ಕಣ್ಣು ಸ್ವಲ್ಪ ಮಾತ್ರ ತೆಗೆದಿದೆ, ಇನ್ನು ಪೂರ್ತಿ ತೆಗಿಬೇಕು ಅಂದರೆ ನೀವು ನಿಮ್ಮ ಡಿಗ್ರಿಯನ್ನು ಮುಗಿಸಿ, ಅಂದರೆ ನೀವು ಯಾವುದು ಕೋರ್ಸ್ಗಳನ್ನು ಮುಗಿಸಿ ನಂತರ ಮದುವೆ ಆದರೆ ಅದು ನಮ್ಮ ಕಣ್ ತೆರೆಸೋದು. ಕೋರ್ಸು ಇನ್ನೂ ಅರ್ಧ ಆಗಿರಲ್ಲ, ಆಗಲೇ ಮದುವೆ ಆಗೋ ಯೋಚನೆ ಮಾಡ್ತೀರಾ, ಆಗಲೇ ಏನೋ ಬೇರೆ ಕಡೆ ನಿಮ್ಮ ಮನಸ್ಸು ಹೋಗೋಕ್ಕೆ ಶುರುವಾಗುತ್ತೆ. ಅಂಥ ಸಮಯದಲ್ಲಿ ನಮಗೆ ತುಂಬ ಹರ್ಟ್ ಆಗುತ್ತೆ. ಯಾಕೆಂದರೆ ನಾವು ಮಾಡ್ತಿರೋದು ಎಷ್ಟು ಒಳ್ಳೆ ಕೆಲಸ, ಆ ಮಕ್ಕಳು ಅಭಿವೃದ್ಧಿ ಆಗಲಿ ಅಂತ ನಾವು ಮಾಡ್ತಾ ಇರೋದು. ಅದನ್ನು ನೀವು ಸರಿಯಾಗಿ ಉಪಯೋಗಿಸ್ಕೊಂಡದಲ್ಲೇ ಬೇರೆ ಕಡೆಗೆ ನಿಮ್ಮ ಧ್ವನಿ ಅಥವಾ ನಿಮ್ಮ ಕಣ್ಣು, ನಿಮ್ಮ ಮಾತು, ನಿಮ್ಮ ನಡೆ ಇವಿಷ್ಟು ಕಡೆ ಬೇರೆ ಕಡೆ ಹೋದಾಗ ನಮಗೆ ತುಂಬ ಹರ್ಟ್ ಆಗುತ್ತೆ. ನನಗೆ ಅಂತ ಅಲ್ಲ, ಹಗಲು ರಾತ್ರಿ ಶ್ರಮಿಸಿದಂಥ ನಮ್ಮ ಸಾರು ಅವ್ರ ಹೆಸರು ಹೇಳೋದು ನನಗೆ ಚೆನ್ನಾಗಲ್ಲ, ನಮ್ಮ ಸಾರ್ ಅವ್ರಿಗೆ ತುಂಬ ನೋವಾಗೋದು. ಯಾಕೆ ಅಂತಂದರೆ ಅವ್ರು ಭಾಳ ಸಲ ಅಂತಿರ್ತಾರೆ, ನಾವು ಫೋನ್ನಲ್ಲಿ ಕೆಲವು ಸಲ ಹಳ್ಳಿಗಳಿಗೆ ಬರೋಕ್ಕಾಗಲ್ಲ, ನಮ್ಮ ಸ್ಟಾಫ್ ಹೋಗಿರ್ತಾರೆ, ಸ್ಟಾಫ್ ನಾವು ಕನೆಕ್ಟ್ ಮಾಡ್ಕೊಂಡಿದ್ದೀವಿ, ಅಲ್ಲಿ ನಡೆಯುವಂಥ ಕೆಲವೊಂದು ಸಣ್ಣ ಕಷ್ಟಗಳಿದೆಯಲ್ಲ, ಅವಾಗ ನಮ್ಮ ಸಾರು ಬೈತಾ ಇರ್ತಾರೆ, ಇವರಿಗೆ ಏನಾಗಿದೆ, ಈ ಮಕ್ಳಿಗೆ ನಾವು ಎಷ್ಟು ಓದಿಸಿ ಮುಂದೆ ಬಂದು ಅವ್ರ ಕಾಲ ಮೇಲೆ ನಿಂತ್ಕೊಳ್ಳಿ ಅಂದರೂ ಕೂಡ ಮಕ್ಕಳು ಯಾಕೆ ಈ ಥರ ನಡ್ಕೊತಾರೆ. ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಬೇರೆ ಇಲ್ಲಿ ಜಾತಿ ಬಗ್ಗೆ ಮಾತಾಡೋದು ಬೇಡ, ಬೇರೆ ಹೈಯರ್ ಕ್ಯಾಸ್ಟ್ ಅಂತ ಮಕ್ಕಳು ಈ ಥರದ ಒಂದು ವ್ಯವಸ್ಥೆ ಅಥವಾ ಈ ಥರದೊಂದು ಸ್ಥಾನವನ್ನು ಸಿಕ್ಕಿದ್ರೆ ಅವರು ಖಂಡಿತವಾಗ್ಲೂ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಹೋಗ್ತಾರೆ. ಎಲ್ಲವೂ ಸಿಗ್ತಾ ಇರೋದು ಅವರಿಗೇನೆ. ನಿಮ್ಮ ಹೆಸರಲ್ಲಿ ಬಂದರೂ ಕೂಡ ನಿಮ್ಮಲ್ಲಿ ಯಾರು ತೆಗೆದುಕೊಳ್ಳೋಕೆ ಇಷ್ಟ ಇಲ್ಲ. ಯಾಕೆ ಅಂದರೆ ನಿಮ್ಮದು ಎಷ್ಟು ಮೈಂಡ್ ಇದೆ ಅಂದರೆ ಹಿಂಗೆ ನೇರವಾಗಿ ಹೋಗೋದು ಕೆಳಗಿಳಿಯೋದು, ಅದಲ್ಲ. ಅಕ್ಕಪಕ್ಕದಲ್ಲಿ ಏನು ನಡೀತಿದೆ, ಏನಿದೆ, ನಮಗೋಸ್ಕರ ಏನೇನು ಮಾಡ್ತಾ ಇದ್ದಾರೆ ಅಂತ ನೀವು ಒಂದ್ಸಲ ಕಣ್ಣು ಮುಚ್ಚಿಕೊಂಡು ಒಂದು ಅರ್ಧ ಗಂಟೆ ಯೋಚನೆ ಮಾಡಿ. ನೀವು ಅವ್ರಿಗಿಂತ ಚೆನ್ನಾಗಿ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ನೀವು ಎಷ್ಟು ಜನ ಇಲ್ಲ ಉನ್ನತ ಶಿಕ್ಷಣ ಪಡೆದು ಒಳ್ಳೊಳ್ಳೆ ಅಧಿಕಾರಿಗಳಾಗಿದ್ದಾರೆ, ನೀವ್ಯಾಕೆ ಪ್ರಯತ್ನ ಆಗ್ತಿಲ್ಲ ಅನ್ನೋದೊಂದು. ಕೆಲವು ಮಕ್ಕಳೆಲ್ಲ ಇವಾಗ ಒಂದು 25 ಜನ ನಾವು ಸೆಲೆಕ್ಟ್ ಮಾಡಬೇಕಾಗಿದೆ. 91% ಬಂದಿರೋ ಅಂಥ ಮಕ್ಕಳು ಕೂಡ ನಮ್ಮಲ್ಲಿ ಬಂದಿದ್ದಾರೆ. 48 ಒಳಗೆ ಬಂದಿರೋ ಅಂಥ ಮಕ್ಕಳು ಇದ್ದಾರೆ. ನಾನು ಹೇಳೋದು, ಯಾಕೆ ಅವ್ರಿಗೆ ಮಾತ್ರ ಓದೋಕ್ಕಾಗುತ್ತೆ, ನಿಮ್ಗೆ ಯಾಕೆ ಓದೋದು? ಒಂದೇ ಸಬ್ಜೆಕ್ಟ್ ಅಲ್ವಾ ಎಲ್ಲರಿಗೂ 6 ಸಬ್ಜೆಕ್ಟ್ ಇದೆ, 6 ಸಬ್ಜೆಕ್ಟ್ ಮಾತ್ರ ಓದಬೇಕು. ಅದರ್ವೈಸ್ ಬೇರೆ ಏನು ನೀವು ಓದ್ಲಿಕ್ಕೆ ಆಗಲ್ಲ ಅಲ್ವಾ? ಅವ್ರು ಮಾತ್ರ ಓದಕ್ಕೆ ಸಾಧ್ಯ, ನಿಮಗೆ ಓದೋಕ್ಕಾಗಲ್ಲ ಅಂದರೆ ಹೇಗೆ?
ಅದು ನೀವು ತೀರ್ಮಾನ. ಅದನ್ನೇ ಹೇಳ್ತಾ ಇದ್ರು ಇಲ್ಲಿ ಮೇಡಮ್ ಒಂದು ತುಂಬ ಒಳ್ಳೆ ಮಾತು ಹೇಳಿದ್ರು, ದಾರಿಯನ್ನು ಮುಟ್ಟಬೇಕಾದ್ರೆ ನೀವು ಎದ್ದೇಳಬೇಕು ಅಂತ. ಎದ್ದರೆ ಮಾತ್ರ ಸಾಧನೆ ಮಾಡಿ ಖಂಡಿತ ಸಾಧ್ಯ ಇದೆ. ಆ ಸಾಧನೆ ನಿಮ್ದಾಗಬೇಕು. ಆಗ ಸ್ನೇಹ ಸಂಸ್ಥೆಗೆ ಒಂದು ಖುಷಿ ಕೊಡುತ್ತೆ. ಅದೇ ನೀವು ಕೊಡ್ತಾ ಇರೋದು ದೊಡ್ಡ ಬಹುಮಾನ ಅನ್ಕೊಂತ ನಾನು 2 ಮಾತಾಡ್ಲಿಕ್ಕೆ. ತರಬೇತಿ ಪಡೆದ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮ. ಎಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಈ ಸಂಸ್ಥೆಯು ಅನೇಕ ಕಡೆಗಳಲ್ಲಿ ಅನೇಕ ಉಪಯೋಗಗಳನ್ನು ಕೊಡುತ್ತಾ, ಆದ್ರೆ ಏನೇನಂದ್ರೆ ಹೊಲಿಗೆ ಯಂತ್ರ ಆಗಿರ್ಬೋದು, ನಮ್ಮ ಕಂಪ್ಯೂಟರ್ ವ್ಯವಸ್ಥೆ ಆಗಿರ್ಬೋದು, ನಮ್ಮ ಬಡತನದಲ್ಲಿರ್ತಕ್ಕಂಥ ಮಕ್ಕಳಿಗೆ ಬಟ್ಟೆ ಆಗಿರ್ಬೋದು, ಪುಸ್ತಕ ಎಲ್ಲವನ್ನ ಒದಗಿಸ್ಕೊಡುತ್ತಾ. ಮತ್ತೆ ಅಂತಂದ್ರೆ ದೇವದಾಸಿ ತಾಯಂದಿರ ಮಕ್ಕಳಿಗೆ ನರ್ಸಿಂಗ್ ಓದುವುದಕ್ಕೆ ಎಷ್ಟೆಲ್ಲ ಖರ್ಚಾದ್ರೂ ಸಹ ಅವರಿಗೆ ಓದಿಸ್ತಾ ಇದ್ದಾರೆ. ನೀವೆಲ್ಲಿವರೆಗೆ ಹೋಗಿ ಓದ್ತೀರಿ ಅಷ್ಟೆಲ್ಲ ಓದಿಸ್ತೀವಿ ಅಂತ ಹೇಳ್ಕೊಡ್ತಿದ್ದಾರೆ. ಮತ್ತೆ ಇನ್ನೂ ಅನೇಕ ಉಪಯೋಗಗಳನ್ನ ಮಾಡಿದ್ದಾರೆ. ಇನ್ನು ಹೀಗೆ ಇದು ಮುಂದುವರಲಿ ಅಂತ ಹೇಳ್ತಾ ನಾನು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮಹಿಳೆಯರ ಬಗ್ಗೆ ಕಾರ್ಯ ಮಾಡ್ತದೆ. ಬರೀ ಇಲಾಖೆ ಮಾಡಿ ಸರ್ಕಾರ ಮಾಡಿ ಅಷ್ಟೇ ಇದಾಗೋದಲ್ಲ, ಅದಕ್ಕೆ ಸಂಘ ಸಂಸ್ಥೆಗಳು ಕೂಡ ಕೈ ಜೋಡಿಸ್ತಾವೆ. ತಮ್ಮ ಒಂದು ಸೀಮಿತ ಅವಕಾಶದೊಳಗೆ ಅವು ಒಳ್ಳೆ ಕಾರ್ಯಗಳನ್ನು ಮಾಡ್ತಿರ್ತವೆ. ಈ ಮಹಿಳೆ ಪಾತ್ರ ಬಹಳ ಮುಖ್ಯ. ನಿಮಗೆಲ್ಲ ಇನ್ನೂ ಹದಿಹರೆಯ ಹೆಣ್ಮಕ್ಳಿದ್ದೀರಿ. ತಾವು ಹೇಳ್ದಂಗೆ ಫಸ್ಟ್ ಜನ್ರೇಷನ್ ಮೊದಲೇ ಒಂದು ಸಾಕ್ಷರ ಬಂದಿರತಕ್ಕಂಥ ಕುಟುಂಬದಿಂದ ಬಂದಿರ್ತೀರಿ. ದಯವಿಟ್ಟು ತಮ್ಮ ಮನೆ ಹಿರಿಯರಿಗೆ ಹೇಳ್ರಿ, ಮಹಿಳೆಯರ ಸ್ಥಾನ ಎಷ್ಟು ದೊಡ್ಡದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ. 4 ಹಂತದಲ್ಲಿ ಮಹಿಳೆಯರ ಸ್ಥಾನ ಇರ್ತದೆ. ಒಂದು, ತಂದೆಗೆ ಮಗಳಾಗಿ ಬರ್ತಾವೆ, ಆಮೇಲೆ ತಾಯಿ ಆಗ್ತಾವೆ, ಆಮೇಲೆ ಮಡದಿ ಆಗ್ತಾಳೆ, ಆಮೇಲೆ ಸಹೋದರಿ ಆಗ್ತಾವೆ. 4 ಪಾತ್ರಗಳನ್ನು ಮಹಿಳೆ ಪ್ರತಿಯೊಬ್ಬರ ಜೀವನದೊಳಗೂ ನಿರ್ವಹಿಸ್ತಾವೆ. ಬಹಳ ಮುಖ್ಯವಾದ ಸ್ಥಾನ ಮಹಿಳೆಗೆ. ಒಂದು ಪುರುಷ ಬಂದಂದ್ರೆ ಆ ತಾಯಿಯಾಗಿ ತನ್ನ ಮಗನ ಇದು ಮಾಡ್ತಾಳೆ, ಆಮೇಲೆ ಸಹೋದರಿಯಾಗಿ ಬರ್ತಾಳೆ, ಜೊತೆಗೆ ಮಡದಿಯಾಗಿ ಆತನಿಗೆ ಹೆಗಲು ಕೊಟ್ಟು ಮಾಡ್ತಾಳೆ, ಮತ್ತು ಮಗಳಾಗ್ತಾಳೆ. ಈ ರೀತಿ ಆಕಿ ಬಹಳ ಒಂದು ವ್ಯಕ್ತಿತ್ವದ. ಸರ್ಕಾರ ಅನೇಕ ಕಾರ್ಯಕ್ರಮ ಮಾಡೋದು. ಅಂಗನವಾಡಿ ಉದ್ದೇಶ ಇರತಕ್ಕಂಥದ್ದು ಮುಖ್ಯವಾಗಿ ತಾಯಂದಿರಲ್ಲಿರ್ತಕ್ಕಂಥ ರಕ್ತಹೀನತೆಯನ್ನು ನಾವು ತೊಲಗಿಸಬೇಕು. ಅವರ ಗರ್ಭಿಣಿ ಮತ್ತು ಬಾಣಂತಿಯರು ಸಶಕ್ತವಾಗಿ ಅವರಿಗೆ ಜೀವಸತ್ವ ಇರ್ತಕ್ಕಂಥ, ಪ್ರೋಟೀನ್ ಇರ್ತಕ್ಕಂಥ, ವಿಟಮಿನ್ ಇರ್ತಕ್ಕಂಥ ಆಹಾರ ಕೊಟ್ಟುಕೊಂಡು ಅವರು ತಾವು ಶಕ್ತಿಯುತರಾಗಿ ಬಲಿಷ್ಠ ಮಕ್ಕಳನ್ನು ಭಾರತ ದೇಶಕ್ಕೆ ಪಡೆಯಬೇಕು. ಭಾರತ ದೇಶ ಮಕ್ಕಳು ಬಲಿಷ್ಠ ಆಗಬೇಕು, ಶಕ್ತಿವಂತರಾಗಿ ಉದ್ದೇಶ ಮಾಡಿದ ಸಾಕಷ್ಟು ಸಾಧನೆ ಮಾಡ್ಯಾರ. ಈ ದೃಷ್ಟಿಯಿಂದ ನಾವು ನೋಡ್ಬೇಕು. ಅಂಗನವಾಡಿ ಉದ್ದೇಶ ಇರ್ತಕ್ಕಂಥದ್ದು ಜನರ ಗರ್ಭಿಣಿ ಮತ್ತು ತಾಯಂದಿರ್ತಕ್ಕಂಥ ರಕ್ತಹೀನತೆ ತಡೆಗಟ್ಟೋದು ಮತ್ತು ಶಿಶುಗಳ ಒಂದು ಶಕ್ತಿಯನ್ನು ಮಾಡ್ತಕ್ಕಂಥದ್ದು, ಶಿಶುಗಳ ಕಡಿಮೆ ಮಾಡ್ತಕ್ಕಂಥದ್ದು. ಈ ದೃಷ್ಟಿಯಲ್ಲಿ ಸಾಕಷ್ಟು ಮಾಡ್ಯದ. ನಂತರ ದಿನಗಳಲ್ಲಿ ನಮ್ಮ ಇಲಾಖೆ ಸ್ತ್ರೀ ಶಕ್ತಿ ಕಾರ್ಯಕ್ರಮಗಳನ್ನು, ಬೇಟಿ ಬಚಾವೋ ಬೇಟಿ ಪಡಾವೋ, ಭಾಗ್ಯಲಕ್ಷ್ಮಿ ಯೋಜನೆ, ಪ್ರಧಾನಮಂತ್ರಿ ಮಾತೃತ್ವ ವಂದನಾ ಯೋಜನೆ, ಇನ್ನೂ ಅನೇಕ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಳಬಹುದು. ಉದ್ದೇಶ ಏನಂದ್ರೆ ಮಹಿಳೆಯರು ಹೆಚ್ಚೆಚ್ಚು ಸಮಾಜದ ಮುಖ್ಯವಾಗಿ ಬೆರೆತಂಗೆಲ್ಲ ಸಮಾಜ ತನ್ನಿಂದ ತಾನೇ ಅಭಿವೃದ್ಧಿ ಆಗ್ತದೆ. ಒಂದು ಮಾನದಂಡಗಳೇನಂತಂದ್ರೆ, ಎಲ್ಲಿ ಹೆಣ್ಮಕ್ಳು ಸಾಕ್ಷರತೆ ಹೆಚ್ಚು ಓದ್ತಾಳ ಅಲ್ಲಿ ಜನಸಂಖ್ಯೆ ತಾನೇ ಕಡಿಮೆ ಆಗ್ತದೆ, ಶೌಚಾಲಯ ಬಳಕೆ ಜಾಸ್ತಿ ಆಗ್ತದೆ, ಆಮೇಲೆ ಮದುವೆ ವಯಸ್ಸಿನ ನಂತರ ತನ್ನಿಂದ ತಾನೇ ಜಾಸ್ತಿ ಆಗಕ್ಕೆ ಹೋಗ್ತದೆ, ಆಮೇಲೆ ಮಕ್ಕಳ ಹೆರಿಗೆ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ. ಈ ರೀತಿ ಒಳ್ಳೆ ಸಕಾರಾತ್ಮಕ ಬೆಳವಣಿಗೆ ಆಗ್ತವೆ. ಇದೆಲ್ಲ ಉದ್ದೇಶ ಏನಂದ್ರೆ ಮಹಿಳೆ ಸಾಕ್ಷರತಾ ಆಗುತ್ತೆ. ಅದಕ್ಕೆ ಹಿಂದಕ್ಕೆ ಒಂದು ಇದು ಇರ್ತಿತ್ತು, ಸಾಕ್ಷರತಾ ಅಂತಂದ್ರೆ ಹೆಣ್ಣೊಂದು ಕಲಿತಾರೆ, ಶಾಲೆ ಅಂತ ಕಲಿತಾರೆ. ನೀವೆಲ್ಲಾದ್ರೂ ನೋಡಿರ್ಬೋದು ಅದ್ರ ಮೇಲೆ. ಈಗಿನ ನೋಡ್ಲಿಕ್ಕಿಲ್ಲ, ಹಿಂದಿನ ಪಡೆಯೋದು ನೋಡಿರ್ಬೋದು. ದೃಷ್ಟಿಯಿಂದ ಅನೇಕ ಶಾಲಾ ಕಾಲೇಜುಗಳಾಗ್ಯಾವ, ವಿಶ್ವ ಕಾಲೇಜುಗಳು ಜಾಸ್ತಿ ಆಗ್ಯಾವ. ಇವತ್ತು ಸಾಕಷ್ಟು ಇವತ್ತು ಇದು ನೋಡಿದ್ರೆ ನಾವೆಲ್ಲ ಓದಬೇಕಾದ್ರೆ ಇಡೀ ಒಂದು ಕ್ಲಾಸ್ನ ಒಬ್ಬರಿಬ್ಬರು ಮಹಿಳೆಯರು. ಇವತ್ತು ನೋಡಿ ಸಂತೋಷ ಆಗ್ತದೆ. ಇಡೀ ಕಾಲೇಜ್ ತುಂಬ ಮಹಿಳೆಯರು ಕಾಣ್ತಾರೆ, ಹುಡುಗಿಯರು ಕಾಣ್ತಾರೆ, ಬಾಲಕಿಯರು ಕಾಣ್ತಾರೆ. ಯಾವುದೇ ಸ್ಪರ್ಧೆಯಲ್ಲಿ ಇರಲಿ, ಯಾವುದೇ ಇರಲಿ, ಇದು ಒಳ್ಳೆಯ ಬೆಳವಣಿಗೆ, ದೇಶಕ್ಕೆ ಮತ್ತು ಸಮಾಜಕ್ಕೆ ಹೋಗ್ತಕ್ಕಂಥ ಒಳ್ಳೆಯ ಬೆಳವಣಿಗೆ. ಈ ದೃಷ್ಟಿಯಿಂದ ಸ್ನೇಹ ಸಂಸ್ಥೆಗಳು ಕೂಡ ತಮ್ಮದೇ ಆದಂಥ ಕಿಶೋರಿ ತಿಳುವಳಿಕೆ ನೀಡಿ ಗ್ರಾಮೀಣ ಮಟ್ಟದಲ್ಲಿ ಇದು ಮಾಡ್ತಕ್ಕಂಥದ್ದು. ನಾನು ಹೇಳ್ತಕ್ಕಂಥ ಉದ್ದೇಶ ಅಂದ್ರೆ, ನಮ್ಗೆ ಗೊತ್ತಿಲ್ಲದನ್ನು ನಾವೇನು ಮಾಡ್ತೀವಿ ಮನೆಯೊಳಗೆ, ಅದು ಉದ್ದೇಶಪೂರ್ವಕಲ್ಲ, ಅದು ತಾರತಮ್ಯ ಮಾಡ್ತಿರ್ತಾರೆ. ಅದು ತಾಯಂದ್ರೆ ಗೊತ್ತಿರೋದ್ರ ಕೆಲಸ ಹೇಳ್ಬೇಕಾದ್ರೆ ಬರೀ ಹೆಣ್ಣು ಹುಡುಗಿಯರಿಗೆ ಹೇಳ್ತಕ್ಕಂಥದ್ದು, ಗಂಡು ಹುಡುಗಿಗೆ ದೊಡ್ಡ ಕೆಲಸ ಅಷ್ಟೇ, ಹೊರಗಡೆ ಹೋಗೋ ಕೆಲಸ ಅಷ್ಟೇ ಹೇಳ್ತಕ್ಕಂಥದ್ದು. ನಾವು ಅದನ್ನು ಮಕ್ಕಳನ್ನ ಏನು ಮಾಡ್ತೀವಿ, ಮನೆಯೊಳಗೆ ಬೆಳೆಸ್ಬೇಕಾದ್ರೆ ಆರತಿ ಮಾಡ್ತೀವಿ. ಅದನ್ನು ನೀವು ತಿಳುವಳಿಕೆ ಪಡ್ಕೊಂಡು ನೀವು ನಿಮ್ಮ ತಾಯಂದರಿಗೆ, ನಿಮ್ಮ ಅಕ್ಕಂದರಿಗೆ ನೀವು ಯಾರ್ಯಾರಿಗೂ ಹೇಳಬೇಕು. ಎಲ್ಲರೂ ಸಮಾನರು, ಹುಟ್ಟತಕ್ಕಂಥ ಎಲ್ಲರೂ ಶಕ್ತಿವಂತರಿರ್ತಾರೆ. ಆ ಕಾರಣ ನೀವು ಭೇದ ಭಾವ ಮಾಡಬಾರ್ದು ನಮ್ಮೊಳಗೆ. ಇದು ನೀವು ಕಲ್ತ್ರಂದ್ರೆ ನಿಮ್ಮ ಮುದ್ರಿ ಪೀಳಿಗೆಯರ ಅದು ಸಮಾನತೆ ಬರ್ತದೆ. ಒಂದು
ಅಧ್ಯಯನ ಪ್ರಕಾರ ಒಂದು ಮಗುಗೆ ಹೆಣ್ಣು ಮಗುಗೂ ಒಂದು ಗಂಡು ಮಗು ಜ್ವರ ಬಂತಂದ್ರೆ ಹೆಣ್ಣು ಮಗುಗೆ ಮನೆಯಾಗಿದ್ದ ಔಷಧ ಶುದ್ಧಿ ಕಷಾಯ ಮಾಡೋದು ಅಥವಾ ಏನೋ ಮಾಡೋದು ಕೊಟ್ಟು ಇದು ಮಾಡಿಬಿಡ್ತಾರಂತ. ಸ್ವತಃ ತಾಯಿಂದ ಇರ್ತಕ್ಕಂಥದ್ದು ಇರುತ್ತೆ ಅನುಭವನ. ಅದೇ ಗಂಡು ಹುಡುಗಾದ್ರೆ ಇಮಿಡಿಯೇಟ್ಲಿ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಒಂದೇ ತಾಯಿ ಮಕ್ಕಳಿಗೆ ಯಾಕೆ ಹಂಗೆ ಭೇದ ಭಾವ ಮಾಡ್ತಾರೆ? ಇದು ಸೂಕ್ಷ್ಮ ಇರ್ಬೋದು, ಅವ್ರಿಗೆ ಗೊತ್ತಿಲ್ಲ. ಅದು ಯಾಕಂದ್ರೆ ಆ ರೀತಿ ಪೂರ್ವಕ್ರಮ ಬಂದ್ಬಿಟ್ಟದ. ಅದನ್ನು ನಿವಾರಣೆ ಆಗ್ಬೇಕು. ಜೀವ ಅಂದ್ರೆ ಎರಡು, ಹೆಣ್ಣು ಅಷ್ಟೇ ಗಂಡು ಅಷ್ಟೇ. ನಿಜವಾಗಿ ಹೇಳ್ಬೇಕಂದ್ರೆ ಅಂತಕ್ಕಂಥ ನಾ ತಂದೆ ತಾಯಿ ವೃದ್ಧಾಪದಲ್ಲಿ ಕೈ ಹಿಡ್ತಕ್ಕಂಥ ಹೆಣ್ಮಕ್ಳು ಜಾಸ್ತಿ. ನಾವೆಲ್ಲ ನೋಡಿರ್ತಕ್ಕ ಪತ್ರಿಕೆ ಒಳಗೆ ಟಿ ವಿ ಒಳಗೆ ನೋಡಿರ್ತಾರೆ. ಅದು ಗಂಡು ಮಕ್ಕಳು ತಂದೆ ತಾಯಿ ನೋಡ್ಕೊಳ್ಳೋರು, ಆ ಹೆಣ್ಮಕ್ಳು ನೋಡ್ಕೊತಿರ್ತಾರೆ. ಇದು ವಾಸ್ತವ ಸಂಗತಿ. ಆದರೂ ಕೂಡ ಆಮೇಲೆ ಅಷ್ಟೇ ಅಲ್ಲ, ಊಟ ಕೊಡೋದ್ರೊಳಗೆ ಕೂಡ ಈ ಭವಿಷ್ಯ ಎಲ್ಲ ವಿದ್ಯಾವಂತರ ಕಡಿಮೆ ಆಗಿರ್ಬೋದು. ಆದರೂ ಇನ್ನೂ ಸ್ವಲ್ಪ ನಿಮಗೆ ಗೊತ್ತಿಲ್ಲದೆ ಉಳಿದಿರ್ಬೋದು. ಬಟ್ಟೆ ತಂದ್ರೆ ಕೂಡ ಗಂಡು ಹುಡುಗಿಗೆ ಹೊಸ ಬಟ್ಟೆ ತರೋದು, ಹೆಣ್ಣು ಹುಡುಗಿಗೆ ಅವ್ರ ಅಕ್ಕನ ಬಟ್ಟೆ ಹಾಕಂತ ಹೇಳೋದು, ಇಂಥವೆಲ್ಲ ಮಾಡ್ತಕ್ಕಂಥದ್ದು. ಇದು ಎಲ್ಲ ಅದು ನಿಮ್ಗೆ ನೀವೇ ತಿಳುವಳಿಕೆ ಪಡ್ತೀರಲ್ಲ, ನೀವು ಆಲೋಚನೆ ಮಾಡಬೇಕು. ಹೌದಲ್ಲ, ನಾವು ಹೆಂಗೆ ಮಾಡ್ತೀವಿ, ಎಷ್ಟು ಮಟ್ಟಿಗೆ ಸೂಕ್ಷ್ಮತೆ ಅಂದ್ರೆ ಸ್ವತಃ ತಾಯಿ ಗಂಡು ಮಕ್ಕಳಿಗೆ ಸುಮಾರು ವರ್ಷಗಟ್ಟಲೆ ಹಾಲು ಕೊಡ್ತಾಳಂತೆ, ಇದೇ ಹಾಲನ್ನು. ಅದ ಹೆಣ್ಣು ಹುಡುಗಿದ್ರೆ ಜಲ್ದಿ ನಿಲ್ಲಿಸ್ಬಿಡ್ತಾಳ. ಯಾಕೆ ಹಿಂಗೆ ಮಾಡ್ತಾಳೆ? ಇದೆಲ್ಲ ಆಲೋಚನೆ ಮಾಡ್ತಕ್ಕಂಥ ವಿಷಯ. ನಾವು ಈ ದೃಷ್ಟಿ ಇಟ್ಕೊಂಡು ನೀವು ನಿಮ್ಮ ಪೀಳಿಗೆ ಅದಲ್ಲ, ನೀವು ಬಂದಿರ್ತಕ್ಕಂಥವ್ರು ನೀವು ಈ ರೀತಿ ಮಾಡಿರಿ. ನಿಮ್ಮ ತಾಯಿ ಮಾಡಿರ್ಬೋದು, ನಿಮ್ಮ ಅಜ್ಜಿ ಮಾಡಿರ್ಬೋದು, ನೀವು ಆದರೂ ಕೂಡ ನೀವು ಸಮಾನರಾಗಿರ್ತಕ್ಕಂಥ ಭಾರತ ಸಂವಿಧಾನ ಅವಕಾಶ ಕೊಟ್ಟದ, ಮನೆ ಉದ್ಯೋಗದೊಳಗೆ ಮೀಸಲಾತಿ ಕೊಟ್ಟದ ನಮ್ಗೆ. ಇದೆಲ್ಲ ಅವಕಾಶ ಉಪಯೋಗಿಸ್ಕೊಂಡು ವಿದ್ಯಾವಂತರಾಗಿ ಹೆಚ್ಚೆಚ್ಚು ನಾವು ಕಾಲೇಜುಗಳಿಗೆ ಹೋಗಿ ಹೆಚ್ಚೆಚ್ಚು ಉದ್ಯೋಗಗಳು ಪಡ್ಕೊಂಡು, ಬರೀ ಉದ್ಯೋಗ ಅಂದ್ರೆ ಸರ್ಕಾರಿ ಉದ್ಯೋಗ ಅಂತಲ್ಲ, ಯಾವುದೇ ಕ್ಷೇತ್ರದ ಖಾಸಗಿ ಕೂಡ ಕ್ಷೇತ್ರ ಕೂಡ ಸಾಕಷ್ಟು ಇವತ್ತು ಉದ್ಯೋಗ ಒದಗಿಸ್ಕೊಡ್ತಕ್ಕಂಥದ್ದು. ನೀವಷ್ಟೇ ನೀವು ನಿಮಿತ್ತ ಮಾತ್ರ ಬಂದಿರ್ತಕ್ಕಂಥವ್ರು ನಿಮ್ಮ ಮುಖಾಂತರ ಸಮಾಜದೊಳಗೆ ಬದಲಾವಣೆ ಆಗಬೇಕು. ಸ್ನೇಹ ಸಂಸ್ಥೆಯ ಅಡಿಯಲ್ಲಿ ಬರುವಂಥ ಎಲ್ಲ ಕಿಶೋರಿಯರಿಗೆ ಐ ಕಾಲ್ ಎ ಫ್ರೆಂಡ್ಸ್, ಸ್ನೇಹಿತರೆ ಅಂತಲೇ ಕರಿಬೇಕು ಅಂತ ಅನಿಸ್ತದೆ. ಎಲ್ಲೋ ಒಂದು ಹತ್ರ ರಾಮಾಂಜನೇಯ ಸರಿಗೆ ನಾನು ಪರಿಚಯ ಮಾಡಿಕೊಂಡೆ. ನಾನು ಈ ಮುಂಚೆ ಓದಬೇಕಾದ್ರೆ ಮಕ್ಕಳೇ ನಾನೊಂದು ಚೂರು ಹೇಳ್ಬಿಡ್ತೀನಿ. ಯಾಕಂತ ಹೇಳಿದ್ರೆ ಸರಸ್ವತಿ ಮೇಡಮ್ ಅವರು 30 ವರ್ಷ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡೋದಕ್ಕಿಂತ ಮುಂಚೆ NGOದಲ್ಲಿ ನಾನು ಓದ್ತಾ ಇರಬೇಕಾದ್ರೆ ಕೆಲಸ ಮಾಡ್ತಾಯಿದ್ದೆ. ಸಂಜೀವನಯ್ಯನವರು ನನ್ನ ಹರಪನಹಳ್ಳಿ ವ್ಯಾಪ್ತಿಯಲ್ಲಿ ನಾನು ಡಿಗ್ರಿ ಕಾಲೇಜನ್ನು ರಾತ್ರಿ ಓದ್ಬಿಟ್ಟು ಬೆಳಗ್ಗೆ ಪರೀಕ್ಷೆ ಬರ್ತಿದ್ದೆ ಅಷ್ಟೇ. ಐ ಸ್ಟಡಿಡ್ ಲೈಕ್ ದಟ್. ಬಿಫೋರ್ ದಟ್ ನಾನು ಟೈಮನ್ನು ಹೆಂಗೆ ಸ್ಪೆಂಡ್ ಮಾಡ್ತಿದ್ದೆ ಅಂತ ಹೇಳಿದ್ರೆ, ಫೀಲ್ಡ್ ವರ್ಕ್ ಆಗಿ ರೂರಲ್ ಆ್ಯಂಡ್ ಅರ್ಬನ್ ಎರಡೂ ಕಡೆಯೂ ಕೆಲಸ ಮಾಡ್ತಾ ಇದ್ದದ್ದು. ಏನಂದರೆ ಆಸಕ್ತಿ ಅಷ್ಟೇ. ಜೀವನದಲ್ಲಿ ಒಂದು 60 ವರ್ಷ ಕೆಲಸ ಮಾಡ್ಬೋದೇನೋ ನಾವು, ಅದರ ಏನೇನು ಬಗೆಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ. ಸೊ ಅಲ್ಲಿ ನಾನು ಆ್ಯಸ್ ಎ ಫೀಲ್ಡ್ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದೆ. ಅಲ್ಲಿ ನಾನು ನಿಮ್ಮನ್ನು ಹೆಂಗೆ ತೊಗೊಂಡ್ರಿ, 18 ವರ್ಷಕ್ಕಾಗಲೇ ನಾನು NGOದಲ್ಲಿ ವರ್ಕ್ ಮಾಡ್ತಿದ್ದೆ. ಅಂದರೆ ಐ ಸ್ಟಡಿಡ್ ಇನ್ ಕ್ಲಾತಿಂಗ್ ಆ್ಯಂಡ್ ಎಂಬ್ರಾಯ್ಡ್ರಿ ಡಿಪ್ಲೊಮಾ ಕೋರ್ಸ್ ಮಾಡಿದ್ದೆ. ನಾನು ಡಿಪ್ಲೊಮಾ ಕೋರ್ಸ್ ಮಾಡೀನಿ ಅಂತಂದು ಅವ್ರ ಮುಂದೆ ಮಾರ್ಕ್ಸ್ ಕಾರ್ಡ್ ಇಟ್ಟೆ. ಎಸ್ ಮೇಡಮ್ ಯು ಆರ್ ಸೆಲೆಕ್ಟೆಡ್ ಅಂತ ಹೇಳಿದರು. ಅಷ್ಟೇ ಅಲ್ಲ, ಅಲ್ಲಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ವರ್ಕ್ ಮಾಡಬೇಕಾದ್ರೆ ಅದು ಖುಷಿನೇ ಬೇರೆ. ವಿಶೇಷವಾಗಿ ಅಲ್ಲಿ ಟೈಲರಿಂಗ್ ಕ್ಲಾಸನ್ನು ನಾನು ಹೇಳ್ಕೊಡ್ತಿದ್ದೆ ಆ ಮಹಿಳೆಯರಿಗೆಲ್ಲ. ಸಂಘದ ಮನೆಯನ್ನು ಮಾಡ್ಕೊಂಡಿದ್ದೆ. ಅದು ಭಾಳ ನೆನ್ಪು ಮಾಡ್ಕೊಂಡೆ ಇವತ್ತು ಮೇಡಮ್ ಅವ್ರ ಜೊತೆಗೆ. ನಾನು ಹಾಗೆ ಮಾಡುತ್ತಿದ್ದೆ, ಹೀಗೆ ಮಾಡ್ತಿದ್ದೆ. ನನ್ನ ಮೊದಲನೆಯ ಸಂಬಳ 660 ರೂಪಾಯಿ ನಂಗೆ ಸಂಬಳ ಕೊಡ್ತಿದ್ರು NGOದಲ್ಲಿ ವರ್ಕ್ ಮಾಡಬೇಕಾದ್ರೆ. ಎಷ್ಟೋ ಸಂತೋಷ ರೀ. ಅದಕ್ಕೆ ನಾನು ಹೇಳ್ತಾ ಇರೋದು, ಸ್ನೇಹ ಸಂಸ್ಥೆಯಲ್ಲಿ ಕೆಲಸಗಳನ್ನು ನಾನು ಕೇಳಿದೆ. ಮೇಡಮ್ ಹತ್ರ ಭಾಳಷ್ಟು ಚರ್ಚೆ ಮಾಡಿದೆ. ಸರ್ ನಿಜವಾಗ್ಲೂ ನಿಮಗೆ ಸೆಲ್ಯೂಟ್ ಮಾಡ್ತೀನಿ ನಾನು. ಯಾಕಂತ ಹೇಳಿದರೆ ರಿಯಲ್ ಕ್ಲಾಸ್. ಒಂದು ಸಂಸ್ಥೆ ಅಂದರೆ ಅಜೆಂಡಾಸ್ ಇರ್ತದೆ, ಏನು ಕೆಲಸ ಮಾಡಬೇಕು ಅವರು NGOದಲ್ಲಿ ಅಂತಂದಾಗ. ವಿಶೇಷವಾಗಿ ಅವರ ಆಯ್ಕೆ ಹೇಗಿದೆ ನೋಡಿ. ದೌರ್ಜನ್ಯಕ್ಕೊಳಪಟ್ಟಂಥ, ಶೈಕ್ಷಣಿಕವಾಗಿ ಹಿಂದುಳಿದಂಥ, ಸಾಮಾಜಿಕವಾಗಿ ತುಳಿತಕ್ಕೊಳಗಾದಂತಹ ಮುದ್ದು ಮಕ್ಕಳು. ನೀವು ಅವ್ರ ಮಕ್ಕಳೇ ಅಂತಲೇ ಕರೀತಾರೆ ಪ್ರತಿಯೊಬ್ಬರು. ಮಕ್ಕಳು ಬಂದಿಲ್ಲ, ಮಕ್ಕಳು ಬಂದರು ಯಾರು ಅಂದ್ಕೊಂಡೆ, ನೀವೆಲ್ಲರೂ ಮಹಿಳೆಯರು. ಅವರು ಸಂಬೋಧಿಸಿದ ನೋಡಿದ್ರೆ ಖುಷಿ ಆಯಿತು ನನಗೆ. ಸೊ ಅಂತಹ ಮಕ್ಕಳಿಗೆ ನೀವೇನು ಆದ್ಯತೆ ಕೊಟ್ಟು ಸಂಪನ್ಮೂಲ ಕೇಂದ್ರ ಮಾಡಿದ್ದೀರಲ್ವಾ, ರಿಯಲಿ ಐ ಕ್ಲಾಪ್. ಎಲ್ಲೋ ಒಂದು ಹತ್ರ ರಿಯಲಿ ನನ್ನ ಹತ್ರ ಶಿಕ್ಷಣ ನಾನು ಸಂಸ್ಥೆಯಲ್ಲಿ ಆಡಳಿತ ಒಂದು 3 ವರ್ಷ ಆಗಿರ್ಬೋದು. ಆದರೆ ಬಂದಂತಹ ಸಮಾಜದಲ್ಲಿ ಬಂದಂತಹ ಜನರಿಗೆ ಏನೇನು ಫೆಸಿಲಿಟೀಸ್ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಏನೇನು ಫೆಸಿಲಿಟೀಸ್ ಇದೆ ನಿಮ್ಗಳಿಗೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಮೊನ್ನೆ ತಾನೇ ಪ್ರತಿಭಾ ಮೇಡಮ್ ಅವರು ಅಚಾನಕ್ ಬಂದಿದ್ರು ಆಫೀಸಿಗೆ. ಅಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತಾನೆ. ಒಂದು ಟಾಸ್ಕ್ ಇತ್ತು, ರಾಮಂಜನ್ ಸರ್ ಗೊತ್ತಿಲ್ಲ ಇದು.
ಇಲ್ಲಿ ಇದೇ ವ್ಯಾಪ್ತಿಯಲ್ಲಿ ಸಿಂಧುಳಿ ಜನಾಂಗದ ಮಕ್ಕಳು ಶಾಲೆಯಿಂದ ಹೊರಗುಳಿದಿದ್ರು. ಸೊ ಅದು ಅವತ್ತಿನ ದಿನ ನಾನು ಪ್ರಸನ್ನ ಸರ್ ಅವರು ಕುತ್ಕೊಂಡು ನೈಟ್ ಪ್ರೋಗ್ರಾಮ್ ಇತ್ತು, ಡಿಸ್ಕಸ್ ಮಾಡ್ತಾಯಿದ್ರು ಯಾಕೆ ಈ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಹಾಗೆ ಈಗ ಅಂದಾಗ ಮೇಡಮ್ ಅವ್ರು ಬಂದರು. ಮೇಡಮ್ ನಮ್ಮ ಜೊತೆ ಕೈ ಜೋಡಿಸಿ ಇವತ್ತೊಂದಿನ ಆಂದೋಲನ ಅಲ್ಲಿ ಒಂದು ಮಕ್ಕಳದ್ದು ದಾಖಲಾತಿ ಆಂದೋಲನ ಮಾಡಿಬಿಡಿ ಅಂತ ಹೇಳಿದ್ರು. ಎಸ್ ಮೇಡಮ್, ವಾಟ್ ಶಿ ಈಸ್ ಸೈಯಿಂಗ್, ಇವ್ರ ಟೀಮ್ ತುಂಬ ಅದ್ಭುತವಾಗಿದೆ, ಸ್ಟಾಫ್ ಈಸ್ ವೆರಿ ನೈಸ್ ಕೆಲಸ ಮಾಡ್ತದೆ. ನನಗೆ ಅದು ಇಷ್ಟ ಆಯಿತು. ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ, ಅವರಿಗೆ ಹೇಳ್ಕೊಡ್ತಾ ಇದ್ದಾರೆ, ಅದನ್ನು ಕೇಳಿ ಖುಷಿ ಆಯಿತು. ನಾನು ಆ ಮೇಡಮ್ಗೆ ಜಸ್ಟು ಒಳಗೆ ಬನ್ನಿ, ಇಲ್ಲಿ ಡಿಸ್ಕಸ್ ನಡೀತಾ ಇದೆ, ಒಂದು ಮಾಧ್ಯಮದವ್ರ ಜೊತೆಗೆ, ಒಂದು ಆ ಶಾಲೆಯ ಮುಖ್ಯೋಪಾಧ್ಯಾಯರ ಜೊತೆಗೆ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಳ್ತೀನಿ ಏನಾಯ್ತು ಅಂದಿದ್ದಾಗ, ಮೇಡಮ್ ನನಗೆ ಅಲ್ಲಿ ಮಕ್ಕಳು ಬರಬೇಕಾಗಿದೆ, ನೀವು ಸೇರಿಕೊಂಡು ಆ ಮಕ್ಕಳನ್ನ ಮುಖ್ಯವಾಹಿನಿಗೆ ತರೋಣ ಅಂತ. 4 ಗಂಟೆ ಅಷ್ಟೊತ್ತಿಗೆ ಅವರು ಆ ಜಾಗದಲ್ಲಿ ಹೋಗಿ ಬ್ಯಾನರ್ ಹಿಡ್ಕೊಂಡು ಕೇಳ್ಕೊಂಡು ಆ ಮಕ್ಕಳನ್ನ ನೆಕ್ಸ್ಟ್ ಡೇನೇ ಶಾಲೆಗೆ ಸೇರಿಸಿದ್ರು. ಅಷ್ಟೂ ಮಕ್ಕಳು ಶಾಲೆಯಲ್ಲಿದ್ದಾವ್ರಿ. ಅದನ್ನು ಕೇಳಿನೇ ಖುಷಿ ಆಯಿತು. ಈ ಹೃದಯ ಏನಿದೆಯಲ್ಲ, ಮುಂಚೆಯಿಂದನೂ ಅದೇ ಥರ ಬೆಳ್ಕೊಂಡು ಬಂದಿದ್ದು. ನಾನು ಹೇಳ್ತೀನಿ, ಸರ್ಕಾರಕ್ಕಿಂತ ನೀವು ಎಲ್ಲ ರೀತಿಯಿಂದ ಆ್ಯಕ್ಟಿವಿಟೀಸ್ ಮಾಡ್ಬೋದು, ಏನೋ NGOs ವರ್ಸಿಟೈಲ್ ಆಗಿ ಏನೆಲ್ಲ ಮಾಡ್ಬೋದು. ಸೊ ಹಾಗಾಗಿ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ಸಂಸ್ಥೆಗೆ, ಅವತ್ತು ನನ್ನ ಜೊತೆಗಿದ್ರಿ ನೀವು. ಅದು ಯಾಕೆ ಅಂತ ಹೇಳಿದ್ರೆ ಅದು ಒಂದು ಬೇಸ್ ಅಷ್ಟೇ. ಎಲ್ಲಿ ವಂಚಿತರಾಗ್ತಾರೆ, ವಂಚಿತ ಅಂತಂದರೆ ಎಲ್ಲ ರೀತಿಯಿಂದನೂ ವಂಚನೆ ಸರ್. ಶಿಕ್ಷಣದಿಂದ ವಂಚನೆ, ಸಾಮಾಜಿಕ ಗೌರವಗಳಿಂದ ವಂಚನೆ, ಮತ್ತು ಆರ್ಥಿಕ ವಂಚನೆ, ಧಾರ್ಮಿಕ ವಂಚನೆ, ಎಲ್ಲ ಎಷ್ಟೊಂದು ವಂಚನೆಗಳಲ್ಲಿ ಅವರಿಗೆ ನಾವು ಮುಖ್ಯವಾಹಿನಿಗೆ ತರಬೇಕಾದ್ರೆ ಅವರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಸ್ನೇಹ ಸಂಸ್ಥೆ ಮಾಡ್ತಾ ಇದೆ. ನಾನು ಚಿಕ್ಕಚಂತಕಲ್ಲಲ್ಲಿ ಒಂದು 4 ವರ್ಷ ಕೆಲಸ ಮಾಡಿದೆ ಸರ್. ಅಲ್ಲಿ ನಿಮ್ಮ ಸ್ಟಾಫ್ ಅವರು ದೇವದಾಸಿ ಮಕ್ಕಳು, ಪ್ಯೂರ್ಲಿ ದೇವದಾಸಿ ಮಕ್ಕಳು ಜಾಸ್ತಿ ಇದ್ದಾರಲ್ಲ, ಅಟೆಂಡೆನ್ಸ್ನಲ್ಲಿ ತಂದೆ ಹೆಸರು ಇಲ್ಲ, ಅವರ ಅಡ್ಮಿಷನ್ ರೆಕಾರ್ಡಲ್ಲಿ ತಂದೆ ಹೆಸರು ಇಲ್ಲ. ಅಂಥ ಮಕ್ಕಳು ನನ್ನ ಶಾಲೆಯಲ್ಲಿ 99.999 ಬರ್ತಾಯಿದ್ರು. ಅಂತಹ ಮಕ್ಕಳಿಗೆ ಕೂಡ 4 ವರ್ಷ ಅವ್ರ ಜೊತೆಗೆ ಬೆರೆತ್ಕೊಂಡು ಕೆಲಸ ಮಾಡಿದ್ವಿ ಅಂತ. ಅವರಿಗೆ ಬೇರೆ ಭಾವನೆಗಳು ಗೊತ್ತೇ ಇಲ್ಲ. ಪ್ರಪಂಚ ಏನು ಅಂದರೆ ನಾವು ಹೀಗೆ ಇರಬೇಕೇನೋ, ನಮ್ಮ ಜೀವನ ಹೀಗೇನೋ ಅಂತಂದು ಅವ್ರಿಗೆ ತಿಳುವಳಿಕೆ. ಆದರೆ ಆ ಮಕ್ಕಳು ಇವಾಗ ಎಷ್ಟೊಂದು ಮಕ್ಕಳು ಗೌರ್ಮೆಂಟ್ ಜಾಬಲ್ಲಿ ಇದ್ದಾರೆ. ಚಿಕ್ಕಜಂತಕಲ್ ಮಕ್ಕಳಲ್ಲಿ ಓದು ಬರ್ತಾ ಇದೆ ಮಹಿಳೆಯರು. ಅಲ್ಲಿ ಏನು ಮಾಡ್ತಾಯಿದ್ವಿ ಶಿಕ್ಷಣ ಸಂಸ್ಥೆ, ನಾವು ಆ್ಯಸ್ ಎ ಟೀಚರ್ ಆಗಿ ಪ್ರತಿ ಮನೆಗೆ ಹೋಗ್ತಿದ್ವಿ. 1-2 ದಿನ ಬಂದಿಲ್ಲ ಅಂದರೆ ಮಗು ಪ್ರತಿ ಮನೆಗೆ ಹೋಗ್ಬಿಟ್ಟು ಕರ್ಕೊಂಡು ಬರುವಂಥ ವ್ಯವಸ್ಥೆ, ರೌಂಡ್ ಹೊಡಿತಿದ್ವಿ. ಇದನ್ನು ಹೆಗ್ಗಳಿಕೆಯಾಗಿ ಹೇಳ್ಕೊಳ್ತಿಲ್ಲ. ಬೇಸ್ ಲೆವೆಲಲ್ಲಿ, ರೂಟ್ ಲೆವೆಲಲ್ಲಿ ನಾವು ಮಾಡಬೇಕಾದಂಥ ಕೆಲಸ ಈ ಮಹಿಳೆಯರಿಗೋಸ್ಕರ, ನನ್ನ ಅಕ್ಕ ತಂಗಿಯರಿಗೋಸ್ಕರ, ನನ್ನ ಸ್ನೇಹಿತರಿಗೋಸ್ಕರ ಮಾಡಲೇಬೇಕಾಗಿದ್ದು ಪ್ರತಿಯೊಬ್ಬ ಇಲಾಖೆಯ ಪ್ಲಸ್ ಸರ್ಕಾರದ ಜವಾಬ್ದಾರಿ ಆಗಿದೆ. ಅದನ್ನು ಮಾಡಲೇಬೇಕಾಗಿದೆ. ನಾವು ಅದು ಕೂಡ ಮಾಡ್ತಾ ಇದ್ವಿ. ಅದ್ರ ಜೊತೆ ನನ್ನ ಜೊತೆ 100% ಕೈ ಜೋಡಿಸ್ತಾ ಇದ್ದಾರೆ ಸ್ನೇಹ ಸಂಸ್ಥೆಯವರು. ರಿಯಲಿ ಇಷ್ಟ ಆಗ್ತದೆ. ಸುಮಾರು ಹಳ್ಳಿಗಳೆಲ್ಲ ಅವ್ರು ಹೇಳಿದರು, ಮುಕ್ತವಾಗಿರುವಂಥ ಅವಕಾಶ ಇದೆ ನಿಮಗೆ, ಇರೋದಕ್ಕೆ ಶೆಲ್ಟರ್ ಕೊಡ್ತಾ ಇದ್ದೀವಿ, ವಸತಿನೂ ಕೊಡ್ತಾ ಇದ್ದೀವಿ, ಪ್ಲಸ್ ನಿಮಗೆ ಮಾರ್ಗದರ್ಶನ ಮಾಡ್ತೀವಿ. ಡಾಕ್ಟ್ರ್ MBBS ಓದಿಸೋ ಸುಮ್ಮನೆ ಏನ್ರಿ ಮಕ್ಕಳಿಗೆ, MBBS, ಮೆಡಿಕಲ್ಲು, ಪ್ಯಾರಾಮೆಡಿಕಲ್, ಎವ್ರಿಥಿಂಗು ಅವ್ರದ್ದು ಸ್ಟ್ರೀಮ್ ಚೆನ್ನಾಗಿದೆ. ಐ ರಿಯಲಿ ಹ್ಯಾಪಿ. ನಾನು ಕೂಡ ನಿಮ್ಮ ಜೊತೆಗೆ ಆಸ್ ಎ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಏನಿದೆ ಸರ್, ಇಫ್ ಇಟ್ ಈಸ್ ಐ ಗಾಟ್ ಸಮ್ ಟೈಮ್, ನಾನು ಈ ಮಕ್ಕಳ ಹತ್ರ ನನಗೆ ಕರೆಸಿ ಯಾವಾಗಾದರೂ, ನಾನು ಬೇರೆ ಎಲ್ಲ ಸ್ವಲ್ಪ ಕೂಡ್ಲಿಗೆಯನ್ನು ಕಚೇರಿಯನ್ನಾಗಿ ಮಾಡಿಕೊಂಡು ಮಕ್ಕಳ ಕೇಂದ್ರಿತ ಸಮುದಾಯ ಅಭಿವೃದ್ಧಿಯಲ್ಲಿ ತೊಡಗಿಕೊಂಡಿದೆ. ಮುಖ್ಯವಾಗಿ ಪ್ರಾಥಮಿಕ ಶಿಕ್ಷಣ ಎಲ್ಲ ಮಕ್ಕಳಿಗೂ ಗುಣಾತ್ಮಕವಾಗಿ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ಅಂಗನವಾಡಿಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥ, ಹಾಗೆಯೇ 1ರಿಂದ 5ನೇ ತರಗತಿ ಓದ್ತಕ್ಕಂಥ ಮಕ್ಕಳಿಗೆ ಕಲಿಕೆಯನ್ನು ಉತ್ತಮಪಡಿಸಲಿಕ್ಕೆ ಕಲಿಕಾ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಕೆಲಸ ಮಾಡ್ತಾ ಇದೆ. ಹಾಗೆಯೇ ವಿಶೇಷವಾಗಿ ಮಕ್ಕಳ ಶಿಕ್ಷಣ ಚೆನ್ನಾಗಾದರೆ, ಇಲ್ಲಿ ನಾನು ದೇವದಾಸಿ ಅಂತಕ್ಕಂಥ ಪದವನ್ನು ಬಳಸ್ತೀನಿ ಅಂತ ಯಾರು ಅನ್ಯತಾ ಭಾವಿಸಬಾರ್ದು. ಆ ಕುಟುಂಬಗಳ ಮಕ್ಕಳು ಶೈಕ್ಷಣಿಕವಾಗಿ ಅಭಿವೃದ್ಧಿ ಆದರೆ ಅವರು ಯಾವುದೇ ರೀತಿಯಾಗಿ ಇರ್ತಕ್ಕಂಥ ಶೋಷಣೆಗೆ ಒಳಪಡಲ್ಲ ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಕೊಂಡು ಆ ಮಕ್ಕಳಿಗೆ ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೃತ್ತಿ ಶಿಕ್ಷಣದ ಕೋರ್ಸ್ಗಳಿಗೆ ಸಹಾಯ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದೆ. ಪ್ರತಿ ವರ್ಷ 25 ಮಕ್ಕಳಿಗೆ ಸಹಾಯ ಪ್ರಾರಂಭವಾಗಿ ಈಗ ಇಲ್ಲಿಯವರೆಗೂ ಸುಮಾರು ಒಂದು 200 ಮಕ್ಕಳು ಆ ಥರದ ಸಪೋರ್ಟ್ನಲ್ಲಿದ್ದಾರೆ. ಎಲ್ಲರೂ ಕೂಡ ದೇವದಾಸಿ ಕುಟುಂಬದ ಮಕ್ಕಳೇ. ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೃತ್ತಿಪರ ಕೋರ್ಸುಗಳಾಗಿರ್ತಕ್ಕಂಥ MBBS, BVSC, BSc ನರ್ಸಿಂಗು, ANM, GNM ಈ ಥರದ ಕೋರ್ಸ್ಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಈ ಯೋಜನೆಯ ಬಗ್ಗೆ ಮಾತಾಡಬೇಕಂತಂದರೆ, ಈ ಯೋಜನೆ
ಕನಕಗಿರಿ, ಕಾರಟಗಿ ಹಾಗೂ ಗಂಗಾವತಿ ತಾಲೂಕಿನ ಆಯ್ದ 70 ಹಳ್ಳಿಗಳಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ವಿಶೇಷವಾಗಿ ಕಿಶೋರಿಯರನ್ನು ಗಮನದಲ್ಲಿಟ್ಕೊಂಡು ಯಾವ ಕಿಶೋರಿಯೂ ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು, ಅವರು ಸಮುದಾಯದಲ್ಲಿ ಸ್ಪರ್ಧಾತ್ಮಕ ಸಮುದಾಯದಲ್ಲಿ ಕಾಂಪಿಟೆಂಟ್ ಇಂಡಿವಿಜುವಲ್ ಆಗಿ ಡೆವಲಪ್ ಆಗಬೇಕು ಅಂತಂತೇಳಿ ಅವರಿಗೆ ಅವರ ಅಭಿವೃದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಕೊಡ್ತಕ್ಕಂಥ, ಹಾಗೆಯೇ ಜೀವನ ಕೌಶಲ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಸ್ನೇಹ ಸಂಸ್ಥೆ ಮಾಡ್ಕೊಂಡು ಬರ್ತಾ ಇದೆ. ಈ 70 ಹಳ್ಳಿಗಳಿಂದ ಸುಮಾರು 4,000 ಕಿಶೋರಿಯರು ಹಾಗೂ 2,000 ಯುವಕರನ್ನು ತಲುಪ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಈ ಕಿಶೋರಿ ಸಂಪನ್ಮೂಲ ಕೇಂದ್ರದ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಈಗ ನಾವು ಈ 70 ಹಳ್ಳಿಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಅನುಭವದಲ್ಲಿ ತುಂಬ ಮಕ್ಕಳಿಗೆ ಅವ್ರ ತಂದೆ ತಾಯಿ ಎಲ್ಲರೂ ಕೂಡ ಯಾರು ತುಂಬ ಜನ ವಿದ್ಯಾವಂತರಲ್ಲ, ಎಲ್ಲರೂ ಫಸ್ಟ್ ಜನರೇಷನ್ ಲರ್ನರ್ಸೇ ತುಂಬ ಫ್ಯಾಮಿಲೀಸ್ನಲ್ಲಿ. ಈ ಫಸ್ಟ್ ಜನರೇಷನ್ ಲರ್ನರ್ಸ್ಗೆ ಅವರಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ವೃತ್ತಿಗೆ ಆಗಿರ್ಬೋದು, ಸ್ಕಾಲರ್ಶಿಪ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಮಾಹಿತಿ ಆ ಮಕ್ಕಳಿಗೆ ಸಿಗಲ್ಲ. ಹಾಗೇನೆ ಆ ಮಕ್ಕಳಿಗೆ ವೃತ್ತಿಪರ ಕೋರ್ಸ್ಗಳಿಗೆ ಅಥವಾ ಯಾವುದಾದ್ರೂ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಆಗಬೇಕು ಅಂತಂದ್ರೆ ಅವುಗಳಿಗೆ ಪೇ ಮಾಡಿ ಹೋಗ್ತಕ್ಕಂಥ ಕೆಪಾಸಿಟಿ ಇರಲ್ಲ. ಎಲ್ಲೋ ನೀವು ಹಳ್ಳಿಗಳನ್ನ ಗಮನಿಸಿದ್ರೆ ಇಡೀ ಹಳ್ಳಿಯನ್ನು ತಗೊಂಡ್ರೆ 1-2 ಮಕ್ಕಳು ಸಹ ಆ ಥರ ಫೀಸನ್ನು ಪೇ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋಗ್ತಕ್ಕಂಥ ಮಕ್ಕಳು ಕಾಣಿಸಿರ್ತಾರೆ. ಈ ಹಿನ್ನೆಲೆಯಲ್ಲಿ ಆ ಥರದ ಮಕ್ಕಳಿಗೆ ಸಹಾಯವಾಗಲಿ ಅಂತೇಳಿ ಈ ಕಿಶೋರಿ ಸಂಪನ್ಮೂಲ ಕೇಂದ್ರವನ್ನು ನಾವಿಲ್ಲಿ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಸ್ವಲ್ಪ ದಿನದಲ್ಲೇ ಅದಕ್ಕೆ ಟೋಲ್ ಫ್ರೀ ನಂಬರ್ ಸಹ ಇರುತ್ತೆ ಕಿಶೋರಿ ಸಂಪನ್ಮೂಲ ಕೇಂದ್ರಕ್ಕೆ. ನನಗೆ ಗೊತ್ತಿರೋ ಪ್ರಕಾರ ಈ ಥರ ಕಿಶೋರಿ ಸಂಪನ್ಮೂಲ ಕೇಂದ್ರಗಳಿರ್ತಕ್ಕಂಥದ್ದು ಬಹಳ ಅಪರೂಪ. ಹಾಗಾಗಿ ಈ ಪ್ರದೇಶದ ವಿಶೇಷವಾಗಿ ಕಿಶೋರಿಯರಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಮಾಹಿತಿ ಇರ್ಬೋದು, ಉದ್ಯೋಗಕ್ಕೆ ಸಂಬಂಧಪಟ್ಟ ಮಾಹಿತಿ ಇರ್ಬೋದು, ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಇರ್ಬೋದು, ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಇರ್ಬೋದು, ಈ ಎಲ್ಲ ಮಾಹಿತಿಗಳು ಒಂದು ಜಾಗದಲ್ಲಿ ಸಿಗೋ ಹಾಗೆ ಸಂದರ್ಭ ಬಂದರೆ ಆ ಮಕ್ಕಳು ಇಲ್ಲೇ ಸಹ ಇದ್ದು ಓದ್ಕೊಳ್ಳಿಕ್ಕೆ ವ್ಯವಸ್ಥೆ ಇರೋ ಹಾಗೆ ಈ ಕಿಶೋರಿ ಸಂಪನ್ಮೂಲ ಕೇಂದ್ರವನ್ನು ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇದರ ಸದುಪಯೋಗವನ್ನು ಏನು ಕಿಶೋರಿಯರಿದ್ದಾರೆ, ಈ 70 ಹಳ್ಳಿಗಳ ಕಿಶೋರಿಯರೇ ಅಂತಲ್ಲ, ಎಲ್ಲ ಹಳ್ಳಿಗಳ ಯಾವುದೇ ಹಳ್ಳಿಯ ಕಿಶೋರಿಯರು ಸಹ ಇದರ ಸದುಪಯೋಗವನ್ನು ಪಡೆದುಕೊಳ್ಬೋದು. ಹಾಗೆಯೇ ಈ ಸಂಪನ್ಮೂಲ ಕೇಂದ್ರದ ಬಗ್ಗೆ ಪ್ರತಿ ಹೈಸ್ಕೂಲಲ್ಲಿ, ಯಾಕಂದರೆ ಕಿಶೋರಿಯರು ಅಂತಂದರೆ ನಾವು ವಿಶೇಷವಾಗಿ 12ರಿಂದ 18+ ವಯಸ್ಸಿನ ಮಕ್ಕಳ ಜೊತೆ ಕೆಲಸ ಮಾಡ್ತಾ ಇರೋದ್ರಿಂದ ಎಲ್ಲ ಹೈಸ್ಕೂಲುಗಳಿಗೆ, ಎಲ್ಲ ಹಳ್ಳಿಗಳಿಗೆ ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನು ನಿಧಾನವಾಗಿ ಮಾಡ್ತಾ ಹೋಗ್ತೀವಿ. ಈ ಹಿನ್ನೆಲೆಯಲ್ಲಿ ಇವತ್ತು ಪ್ರಾರಂಭವಾಗಿರ್ತಕ್ಕಂಥ ಕಿಶೋರಿ ಸಂಪನ್ಮೂಲ ಕೇಂದ್ರವನ್ನು ಎಲ್ಲ ಕಿಶೋರಿಯರು ಸದ್ಬಳಕೆ ಮಾಡ್ಕೋಬೇಕು. ತನ್ಮೂಲಕ ಅವರಿಗೆ, ಅವರ ಕುಟುಂಬಕ್ಕೆ ಹಾಗೂ ಸಮುದಾಯಕ್ಕೆ ಅಭಿವೃದ್ಧಿ ಆಗೋದ್ರ ಮೂಲಕ ಒಳ್ಳೆಯ ಹೆಸರನ್ನು, ಒಳ್ಳೆಯ ಸತ್ಪ್ರಜೆಗಳಾಗೋದ್ರ ಮೂಲಕ ದೇಶಕ್ಕೆ ಒಳ್ಳೆಯ ಹೆಸರನ್ನು ತರಬೇಕು ಅಂತ ನಾನು ಆಶಿಸ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ.